ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು IT ಕಿಂಗ್ಡಮ್. iPhone 13 Pro Max ಹಿಂದಗಡೆ ಬ್ಯಾಕ್ ಗ್ಲಾಸ್ ಹೊಡೆದೋಗಿದೆ. ಸೊ ಬ್ಯಾಕ್ ಗ್ಲಾಸ್ ರಿಪ್ಲೇಸ್ ಮಾಡಬೇಕು. ಬ್ಯಾಕ್ ಗ್ಲಾಸ್ನ ಒಂದು ಹೊಸದನ್ನ ತಂದಿದ್ದೀವಿ ಮಾರ್ಕೆಟಿಂದ. ಸೊ ಇದು ಬ್ಯಾಕ್ ಗ್ಲಾಸ್ ಇದು. ಸೊ ಈ ಬ್ಯಾಕ್ ಗ್ಲಾಸ್ನ ರಿಪ್ಲೇಸ್ ಮಾಡಬೇಕು. ಗೋಲ್ಡ್ ಕಲರ್ ಮೊಬೈಲ್ ಇದು. ಸೊ ಪುಡಿ ಆಗೋಗಿದೆ, ಪೀಸ್ ಆಗಿದೆ. ಸೊ ಯೂಶ್ವಲಿ ಇದು ಕ್ರಷರ್ ಅಂತ ಕರಿತೀವಿ. ಈ ಕ್ರಷರು ಗ್ಲಾಸ್ ಕ್ರಷರ್. ಈ ಟೂಲ್ನ ಯೂಸ್ ಮಾಡಿಕೊಂಡು ನಾರ್ಮಲಿ ಗಮ್ಮಿಂಗ್ನ ತೆಗೆಯೋದಕ್ಕೆ ತುಂಬಾ ಟಫ್ ಜಾಬ್ ಇದು. ಸೊ ಇದನ್ನು ಮಾಡಬೇಕು ಅಂತಂದರೆ, ಸೊ ಯೂಶ್ವಲಿ ಕ್ರಷ್ ಮಾಡಬೇಕು ಅಂತಂದರೆ ಸಮ್ವೇರ್ ಕ್ರಷ್ ಮಾಡಬೇಕಾದ್ರೆ ಜಸ್ಟ್ ಪ್ಲೇಸಲ್ಲಿಟ್ಟು ನಾವು ಪ್ರೆಸ್ ಮಾಡಿದ್ರೆ ಈ ರೀತಿ ಕ್ರಷ್ ಆಗುತ್ತೆ. ಸೊ ಕ್ರಷ್ ಮಾಡಿ ಪುಡಿನ ಎತ್ತಬೇಕು. ಆ್ಯಸ್ ಇಟ್ ಈಸ್ ಗ್ಲಾಸ್ನ ಮಾತ್ರ ಎತ್ತಕ್ಕಾಗಲ್ಲ. ಸೊ ನೋಡಿ, ಇದೆಲ್ಲ ಪೀಸ್ ಆಗೋಗಿದೆ. ಸೊ ರಿಮೂವ್ ಮಾಡೋಣ. ಈಗ ಹೀಟ್ ಮಾಡಿದ್ದೀವಿ, ಹೀಟಿಂಗ್ ಮಿಷಿನ್ಸ್ ಯೂಸ್ ಮಾಡ್ಕೊಂಡು ಹೀಟ್ ಮಾಡಿದ್ದೀನಿ. ಸೊ ಹಂಗಾಗಿ ಈಸಿಯಾಗಿ ಎದ್ದೇಳ್ತಾ ಇದೆ. ಯೂಶ್ವಲಿ ಇದು ಅಷ್ಟು ಈಸಿಯಾಗಿ ಎದ್ದೇಳೋದಿಲ್ಲ, ತುಂಬಾ ಕಷ್ಟ. ಶಾರ್ಪ್ ಆಗಿರುವಂಥದ್ದು ಅಂಥ ವಸ್ತುನೇನಾದ್ರು ಯೂಸ್ ಮಾಡ್ಕೊಂಡು ಇದು ಮಾಡಬೇಕಾಗತ್ತೆ. ಸೊ ಬೆಟರ್ ನಾನು ಗ್ಲೌಸ್ ಹಾಕ್ಕೊಂಡ್ಬಿಡ್ತೀನಿ. ಗ್ಲೌಸ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಓಕೆ, ಗ್ಲೌಸ್ ಹಾಕ್ಕೊಂಡ್ರೆ ಏನು ತಡೆಯುತ್ತೆ ಅಂತಲ್ಲ, ಬಟ್ ಪಿಸರುಗಳು ನಮ್ಮ ಕೈಯಲ್ಲಿ ಪುಡಿ ಏನಾದರೂ ನಮ್ಮ ಕೈಯಲ್ಲಿ ಉಳಿದಂಗಿರಲಿ ಅನ್ನೋದಕ್ಕೋಸ್ಕರ ಇದನ್ನ ಹಾಕ್ಕೊಳ್ತೀವಿ ಅಷ್ಟೇ. ಸೊ ಇದನ್ನು ತೆಗಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಏನು ಅಂತಂದರೆ, ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪಾಯಿಂಟ್ ಕಾಣುತ್ತೆ ನಿಮಗೆ. ತೆಗೆದಂಗೆ ತೋರಿಸ್ತೀನಿ ನಿಮಗೆ. ವೈರ್ಲೆಸ್ ಚಾರ್ಜಿಂಗ್ ಪಾಯಿಂಟ್ನ ನಿಧಾನಕ್ಕೆ ಹುಷಾರಾಗಿ ತೆಗಿಬೇಕು. ನೋಡಿ, ಇದು ಸೆನ್ಸರ್, ಇದು ಮೈಕ್. ಹಿಂದಗಡೆ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಯೂಸ್ ಆಗೋಂಥ ಮೈಕ್ ಇದು. ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಬೆಟರು ಕೈ ಅಡ್ಡ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಮಕ್ಕಕ್ಕೇನಾದರೂ ಸಿಡಿದ್ರೆ ತುಂಬ ಕಷ್ಟ ಆಗುತ್ತೆ. ಕಣ್ಣಿಗೇನಾದರೂ ಆದರೆ ಕಣ್ಣಿಗೇನೋ ತೊಂದರೆ ಆಗಬಾರ್ದು ಅಂತೇಳಿ ಮಾಡ್ತಿದ್ದೇನೆ ಅಷ್ಟೇ. ಸ್ಪೆಕ್ಸ್ ಯೂಸ್ ಮಾಡ್ತಿದ್ದೆ ಇದರ ಕೆಲಸ ಮಾಡಬೇಕು ಅಂದರೆ, ಬಟ್ ಇವತ್ತು ಸ್ಪೆಕ್ಸ್ ಸಿಗ್ತಿಲ್ಲ. ನೋಡಿ, ಈ ಕಾಯಿಲ್ ಇದೆಲ್ಲ ಮ್ಯಾಗ್ನೆಟಿಕ್ ಇದು. ಸೊ ವೈರ್ಲೆಸ್ ಚಾರ್ಜಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಇಲ್ಲಿ ಕಾಪರ್ ಇದೆ. ನೀವು ವೈರ್ಲೆಸ್ ಚಾರ್ಜಿಂಗ್ ಮೇಲೆ ಈ ರೀತಿ ಚಾರ್ಜರ್ನ ಇಟ್ಟಾಗ ಆ ಚಾರ್ಜರ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟ್ ಪಾಸ್ ಆಗುತ್ತೆ. ಸೊ ಈ ಕಾಯಿಲು ಆ ಪವರ್ನ ಅಬ್ಸರ್ವ್ ಮಾಡುತ್ತೆ. ಆವಾಗ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ವರ್ಕ್ ಆಗೋದು. ಸೊ ತೋರಿಸ್ತೀನಿ ನೋಡಿ. ಇದು ಕಾಯಿಲು. ಈ ಕಾಯಿಲ್ ಡ್ಯಾಮೇಜ್ ಆಯಿತು ಅಂತಂದರೆ ವೈರ್ಲೆಸ್ ಚಾರ್ಜಿಂಗ್ ವರ್ಕ್ ಆಗೋದಿಲ್ಲ. ವೈರ್ಲೆಸ್ ಚಾರ್ಜಿಂಗ್ ವರ್ಕ್ ಆಗಲಿಲ್ಲ ಅಂತಂದರೆ ಫಿನಿಶ್. ಓಕೆ, ಸೊ ಈ ಜಾಗದಲ್ಲಿ ಪೂರ್ತಿ ಲೆಂತಿ ಇರೋದ್ರಿಂದ ಕ್ರಷ್ ಮಾಡಬೇಕಾಗತ್ತೆ. ಒಂದ್ಸರಿ ಕ್ರಷ್ ಮಾಡೋಣ. ಸೊ ಕ್ರಷ್ ಮಾಡೋದ್ರಿಂದ ನಮಗೇನು
ವೈರ್ಲೆಸ್ ಚಾರ್ಜಿಂಗ್ ಯಾವುದೇ ರೀತಿ ಡ್ಯಾಮೇಜ್ ಏನೂ ಆಗೋದಿಲ್ಲ. ಬಿಕಾಸ್ ವೈರ್ಲೆಸ್ ಚಾರ್ಜಿಂಗು ಸ್ಟಿಕ್ ಆಗಿರುತ್ತೆ ಕಂಪ್ಲೀಟ್ಲಿ. ಈ ಮ್ಯಾಗ್ನೆಟಿಕ್ ಎಲ್ಲ ಸ್ಟಿಕ್ ಆಗಿರುತ್ತೆ. ನಾವು ತೆಗಿಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಕ್ರಷ್ ಮಾಡಬೇಕಾದ್ರೆ ಅದೇ ಪ್ಲೇಸಲ್ಲೇ ನಾವು ಕ್ರಷ್ ಮಾಡೋದ್ರಿಂದ ಅದು ಅಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಅದೇನು ಡ್ಯಾಮೇಜ್ ಆಗೋದಿಲ್ಲ ನಿಮಗೆ. ಸೊ ಎಷ್ಟೊಂದು ಜನ ಕೇಳ್ತಾರೆ, ಇದನ್ನ ಚೇಂಜ್ ಮಾಡಿದ್ರೆ ವೈರ್ಲೆಸ್ ಚಾರ್ಜಿಂಗ್ ವರ್ಕ್ ಆಗುತ್ತಾ, ವೈರ್ಲೆಸ್ ಚಾರ್ಜಿಂಗ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತಂದರೆ ಹೇಗೆ, ಹಾಗೆ ಹೇಗೆ ಅಂತ ಹೇಳ್ತಾರೆ. ತನ್ನಿ ನಮ್ಮ ಹತ್ರ ಕ್ಲೀನಾಗಿ ಯಾವುದೇ ರೀತಿ ಡ್ಯಾಮೇಜ್ ಇಲ್ದಂಗೆ ನಿಧಾನಕ್ಕೆ ಸೇಫ್ಟಿಯಾಗಿ ಮಾಡಿಕೊಡ್ತೀನಿ. ಸೊ ಯೂಶ್ವಲಿ ಕೆಲವ್ರು ಮಾಡ್ತಾರೆ ಇಮಿಡಿಯೇಟ್ಲಿ ಬೇಗ ಬೇಗ ಹರಿಬರಿಲಿ ಮಾಡ್ತಾರೆ. ಸೊ ನಾವು ಆ ರೀತಿ ಮಾಡೋದಿಲ್ಲ, ಯಾಕಂದರೆ ಕೇರ್ಫುಲ್ಲಾಗಿ ಮಾಡಬೇಕು. ಬಿಕಾಸ್ ಸಮಥಿಂಗ್ ಗೋಸ್ ರಾಂಗ್, ಕಸ್ಟಮರ್ದು ಯಾವುದೇ ರೀತಿ ಕಾಂಪೊನೆಂಟ್ ಮಿಸ್ ಆಯಿತು ಅಥವಾ ಡ್ಯಾಮೇಜ್ ಆಯಿತು, ವೈರ್ಲೆಸ್ ಚಾರ್ಜಿಂಗ್ ವರ್ಕ್ ಆಗಲಿಲ್ಲ ಅಂತಂದರೆ ನಾವು ಕೈಯಿಂದ ದುಡ್ಡು ಹಾಕಿ ಮಾಡಬೇಕಾಗತ್ತೆ. ಸೊ ಆ ರೀತಿ ರಿಸ್ಕ್ ನಾವು ತೊಗೊಳಕ್ಕೆ ರೆಡಿ ಇರೋದಿಲ್ಲ. ಓಕೆ, ಸೊ ಇದು ಫುಲ್ ಲೆಂತ್ ಇರೋದನ್ನೇ ಕಟ್ ಆಗ್ತಿರ, ಕ್ರಷ್ ಆಗ್ತಿಲ್ಲ ಕರೆಕ್ಟಾಗಿ. ಮಲ್ಟಿಪಲ್ ಟೈಮ್ಸ್ ಕ್ರಷ್ ಮಾಡಬೇಕಾಗ್ತಿದೆ. ಕ್ರಷ್ ಮಾಡಿದ ತಕ್ಷಣ ಎದುರಾಯ್ತಿದ್ದು. ನನ್ನ ಕಣ್ಣಿಗೆ ಎಗರದೇ ಇರಲಿ ಅಂತ, ಸಿಡಿದೇ ಇರಲಿ ಅಂತ ನಾನು ಈ ಥರ ಕೈ ಅಡ್ಡ ಹಿಡ್ಕೊತಾ ಇದ್ದೀನಿ. ಮಿಡಲಲ್ಲಿ ಹಿಂಗೆ ಹಾಕಿ ಮಾಡಬೇಕಾದ್ರೆ ಅಕಸ್ಮಾತ್ ಏನಾದರೂ ಈ ಕಾಪರ್ ಪೀಸಸ್ ಕಾಣ್ತಿದ್ದಲ್ಲ, ಈ ಕಾಪರ್ ಪೀಸಸ್ ಏನಾದರೂ ನಿಮ್ಗೆ ಇಶ್ಯೂ ಆಯಿತು ಅಂತಂದರೆ ವೈರ್ಲೆಸ್ ಚಾರ್ಜಿಂಗ್ ವರ್ಕ್ ಆಗೋದಿಲ್ಲ, ಕಟ್ ಆಯಿತು ಅಂತಂದರೆ. ಸೊ ಹಾಗಾಗಿ ನಾನು ಸೈಡ್ಸಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ, ಮಿಡಲಲ್ಲಿ ಫೋರ್ಸ್ಫುಲಿ ಪ್ರೆಷರ್ ಕೊಟ್ಟು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸ್ತಾರೆ. ಸೊ ಯಾವುದೇ ಕಾರಣಕ್ಕೂ ನಂಬೇಡಿ ಅದನ್ನೆಲ್ಲ, ಏಕೆಂದರೆ ಇದು ಅಲ್ಲಿ ತೋರಿಸಿದಷ್ಟು ಸುಲಭ ಇರಲ್ಲ, ತುಂಬಾ ಟಫ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಅನ್ನಿಸ್ತಾ ಇರೋದೇನು ಅಂತಂದರೆ, ಗಮ್ಮಿಂಗು ಇದು ಆಲ್ರೆಡಿ ಒಂದು ಸರಿ ಗ್ಲಾಸ್ ರಿಪ್ಲೇಸ್ ಮಾಡಿಸಿದ್ದಾರೆ. ಇದು ಒರಿಜಿನಲ್ ಗ್ಲಾಸ್ ಅಲ್ಲ. ಒರಿಜಿನಲ್ ಗ್ಲಾಸ್ ಆದರೆ ಇಷ್ಟು ಸುಲಭವಾಗಿ ಕೂಡ ನಾವು ಓಪನ್ ಮಾಡೋದಕ್ಕಾಗೋದಿಲ್ಲ ಇದನ್ನು. ಓಕೆ, ಸೊ ಇದು ಕಸ್ಟಮರ್ ಆಲ್ರೆಡಿ ಇದನ್ನು ರಿಪ್ಲೇಸ್ ಮಾಡಿಸಿದ್ದಾರೆ ಅಂತಲೇ ಅನಿಸುತ್ತೆ. ಯಾಕೆಂದರೆ ಗಮ್ಮಿಂಗ್ ನಿಮ್ಗೆ ನೋಡ್ತಿರ್ಬೋದು, ಲೈನ್ ಗಮ್ಮಿಂಗ್ಸು. ಈ ಗಮ್ಮಿಂಗು ಆ್ಯಪಲಿಂದ ಬರೋದಿಲ್ಲ, ಇದು ಕಸ್ಟಮರ್ ಆಲ್ರೆಡಿ ರಿಪ್ಲೇಸ್ ಮಾಡಿಸಿದ್ದಾರೆ. ಸೊ ಆ್ಯಂಡ್ ಮೋರ್ ಓವರ್ ಇಷ್ಟು ಈಸಿಯಾಗೂ ಬರೋದಿಲ್ಲ, ಇದು ತುಂಬಾ ಟಫ್ ಇರುತ್ತೆ. ಸೊ ನೋಡಿ, ಇದು ಗಮ್ಮಿಂಗು ರಾಂಗ್ ಪ್ಲೇಸಲ್ಲಿ ಗಮ್ಮಿಂಗ್ ಹಾಕಿದ್ದಾರೆ. ಯೂಶ್ವಲಿ ಇದ್ರ ಮೇಲೆಲ್ಲ ಗಮ್ಮಿಂಗ್ ಬರೋದಿಲ್ಲ ಆ್ಯಪಲಲ್ಲಿ. ಇದ್ರ ಮೇಲೆಲ್ಲೂ ಗಮ್ಮಿಂಗ್ ಬರೋದಿಲ್ಲ, ಆ್ಯಂಡ್ ಕಾಯಿಲ್ ಮೇಲೂ ಗಮ್ಮಿಂಗ್ ಬರೋದಿಲ್ಲ. ಸುತ್ತಲೂ ಸರೌಂಡಿಂಗಲ್ಲಿ ಗಮ್ಮಿಂಗ್ ಬರುತ್ತೆ. ಈ ಮ್ಯಾಗ್ನೆಟ್ಸ್ ಮೇಲೆ ಮಾತ್ರ ಗಮ್ಮಿಂಗ್ ಇದೆ. ಸೊ ಎಕ್ಸಿಸ್ಟಿಂಗ್ ಗಮ್ಮಿಂಗ್ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ಲೈಟಾಗಿ. ಸೊ ಇಲ್ಲಿ ಶೈನಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದು ಆ್ಯಪಲ್ ಗಮ್ಮಿಂಗ್ ಅಲ್ಲ ಇದು. ಓಕೆ, ಸೊ ಐ ಥಿಂಕ್ ನಾವು ನಿಮ್ಗೆ ಈಸಿಯಾಗಿ ಕಾಣುತ್ತೆ. ಸೊ ಇದು ಗಮ್ಮಿಂಗ್ ಮಾಡಿರೋದು, ಇದು ನೋಡಿ, ಗೊತ್ತಾಗುತ್ತೆ ನೋಡಿ, ಇದು. ಸೊ ಇಲ್ಲಿದೆ ಅಲ್ಲ, ಇದು ಗಮ್ಮಿಂಗು ಆ್ಯಪಲಿಂದ ಬಂದಿರುತ್ತೆ. ಆ್ಯಂಡ್ ಕಾಯಿಲ್ ಮೇಲೆ ಯಾವುದೇ ರೀತಿ ಗಮ್ಮಿಂಗ್ ಬರೋದಿಲ್ಲ. ಕಾಯಿಲ್ ಮೇಲೆ ಗಮ್ಮಿಂಗ್ ಬಂತು ಅಂದರೆ ನಾವು ಎತ್ತಬೇಕಾದ್ರೆ ಇದಕ್ಕೇ ಗ್ಲಾಸ್ಗೆ ಅಂಟ್ಕೊಂಡು ಸ್ಟಿಕ್ ಆಗಿಬಿಟ್ಟಿರುತ್ತೆ. ಸೊ ಸ್ಟಿಕ್ ಆದಾಗ ನಾವು ಎತ್ತಿದಾಗ ಕಾಯಿಲ್ ಸಮೇತ ಎದ್ದೇಳೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಎಲ್ಲೂ ಗಮ್ಮಿಂಗ್ ಇಲ್ಲ. ಇಲ್ಲಿ ಮಾತ್ರ ಮ್ಯಾಗ್ನೆಟ್ಸ್ ಮೇಲೆ ಮಾತ್ರ ಹಾಕ್ತಾರೆ. ಇದು ಮ್ಯಾಗ್ನೆಟ್, ಇದು
ಓಕೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗೋದಕ್ಕೋಸ್ಕರ ಅಂತೇಳಿ ಹಾಕಿರ್ತಾರೆ. ಓಕೆ, ಲೆಟ್ಸ್ ರಿಮೂವ್ ಒನ್. ಇದೆಲ್ಲ ಫಿನಿಷ್ ಮಾಡೋಣ. ಓಕೆ, ಸೊ ಇದನ್ನು ಮತ್ತೆ ನಾವು ಇದನ್ನು ರಿಮೂವ್ ಮಾಡಿಕೊಂಡು ಅದ್ರ ಪ್ಲೇಸ್ಗೆ ಹಾಕಬೇಕಾಗತ್ತೆ. ಓಕೆ, ನೋಡಿ ಮ್ಯಾಗ್ನೆಟು ಸ್ಟಿಕ್ ಆಗುತ್ತೆ. ಸೊ ಮ್ಯಾಗ್ನೆಟ್ಸ್ನ ಇಲ್ಲಿ ಜಾಗದಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ಎಲ್ಲ ರಿಮೂವ್ ಮಾಡಿದ್ದೀವಿ. ಸೊ ಒಂಚೂರು ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಿ ದೆನ್ ಆಫ್ಟರ್ ಇದನ್ನು ಗಮ್ಮಿಂಗ್ ಎಲ್ಲ ಇನ್ನೊಂದು ಎಕ್ಸಿಸ್ಟಿಂಗ್ ಇರೋಂಥ ಗಮ್ಮಿಂಗ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದನ್ನ ಕ್ಲಾತು ಪ್ಲಸ್ IP ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡೋಣ. ಓಕೆ, ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು.
ಓಕೆ, ಮ್ಯಾಕ್ಸಿಮಮ್ ಕ್ಲೀನ್ ಮಾಡಿದ್ದೀವಿ, ಆಲ್ ಗುಡ್. ಇನ್ನು ಸ್ವಲ್ಪ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ, ಕ್ಲೀನ್ ಮಾಡಲಿಲ್ಲ ಅಂತಂದ್ರೂ ಇದರಿಂದ ಯಾವುದೇ ರೀತಿ ನಮಗೇನು ತೊಂದರೆ ಆಗೋದಿಲ್ಲ. ಬಟ್ ಕ್ಲೀನ್ ಮಾಡಿದ್ರೆ ಈಗ ಹಾಕೋ ಗಮ್ಮು ನೀಟಾಗಿ ಸ್ಟಿಕ್ ಆಗುತ್ತೆ. ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಈ ಗಮ್ಮಿಂಗ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ನೀಟಾಗಿ ಸ್ಟಿಕ್ ಆಗೋದ್ರಿಂದ ಮತ್ತು ಇನ್ನೊಂದು ಸರಿ ಏನಾಗುತ್ತೆ ಅಂತಂದರೆ, ನಾವು ಯೂಶ್ವಲಿ ನಾರ್ಮಲಿ ನಾವು ಹಾಕೋವಂಥ ಗಮ್ಮಿಂಗ್ಸು ಒರಿಜಿನಲ್ ಕಂಪನಿಗೆ ಹಾಕಿರೋಷ್ಟು 100% ಕ್ವಾಲಿಟಿ ಗಮ್ನ ನಾವು ಹಾಕೋದಕ್ಕಾಗೋದಿಲ್ಲ. ಬಿಕಾಸ್ ಅದು ಹೊರಗಡೆಗೆ ಅವೈಲೇಬಲ್ ಇರೋದಿಲ್ಲ. ಒಳಗಡೆಗೆ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಪರ್ಚೇಸು ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದು ಮಿಷಿನ್ ಬೇಸ್ಡಲ್ಲಿ ವರ್ಕ್ ಮಾಡ್ತಾರೆ, ರೋಬೋಟಿಕ್ಸ್ ವರ್ಕ್ ಮಾಡುತ್ತೆ. ಸೊ ಅದು ಪ್ರೀಸೆಟೆಡ್ ನೀಟಾಗಿ ಆಗುತ್ತೆ ಕೆಲಸ. ಈಗ ನಾವು ಮ್ಯಾನ್ಯುಯಲಾಗಿ ಮಾಡುವಂಥ ಕೆಲಸ ಏನೇ ಇದ್ರೂ ನಾವು ಮ್ಯಾನ್ಯುಯಲಾಗಿ ಮಾಡೋದು ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗಂತ ಎಲ್ಲರೂ 100% ಮಾಡ್ತಾರಾ ಅಥವಾ ಚೆನ್ನಾಗಿ ಮಾಡಲ್ವಾ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಸೊ ಇರೋದರಲ್ಲಿ ಬೆಸ್ಟಾಗಿ ನಾವು ಮಾಡಿಕೊಡ್ಬೇಕಾಗತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಇನ್ನೊಂದು ಸ್ವಲ್ಪ ಇಲ್ಲಿ ಸಣ್ಣ ಪುಟ್ಟ ಕ್ಯಾಮ್ರಾಸ್ ಸರೌಂಡಿಂಗ್ಸಲ್ಲಿ ಒಂದಷ್ಟಿದೆ. ಕ್ಯಾಮ್ರಾಸ್ ಮಿಡಲಲ್ಲಿ ನಾವು ಕೈ ಹಾಕಿ ಮಾಡಲಿಕ್ಕಾಗೋದಿಲ್ಲ. ಸೊ ಕ್ಯಾಮ್ರಾಸ್ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗಿಲ್ಲ, ನೀಟಾಗಿದೆ. ಸೊ ಕ್ಯಾಮ್ರಾಸ್ ಮಿಡಲಲ್ಲಿ ಮಾಡೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಒಂಚೂರು ಟ್ರೈ ಮಾಡೋಣ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಂತ. ಓಕೆ, ಎಕ್ಸಿಸ್ಟಿಂಗ್ ಗಮ್ಮು ರಿಮೂವ್ ಮಾಡಲಿಲ್ಲ ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಆಗ್ಬೋದು. ಓಕೆ, ಏನಾಗ್ಬೋದು ಅಂತಂದರೆ, ಇಲ್ಲಿ ಗಮ್ಮಿಂಗ್ ಹಾಕಿರ್ತೀನಿ, ಇಲ್ಲಿ ಗಮ್ಮಿಂಗ್ ಹಾಕಿರೋದಿಲ್ಲ, ಅಥವಾ ಕೆಲವು ಕಡೆ ಗಮ್ಮಿಂಗ್ ಹಾಕಿರ್ತೀನಿ. ಅದು ಜಾಗದಲ್ಲಿ ಏನಾಗುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅಥವಾ ಯೂಸೇಜ್ ಮಾಡಬೇಕಾದ್ರೆ ಕಸ್ಟಮರ್ಸ್ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಜೋಬಲ್ಲಿ ಇಟ್ಟಾಗಲೋ ಅಥವಾ ಒಂದು ಕೀ ಪ್ಲೇಸಲ್ಲಿ ಏನಾದರೂ ಬಿದ್ದು ಏನಾದರೂ ಗಲೀಜಾಯಿತು ಅಂತಂದರೆ ಸೊ ಸಣ್ಣ ಪುಟ್ಟ ತೊಂದರೆ ಆಗ್ಬೋದು. ಇವಾಗ ನಾರ್ಮಲಾಗಿ ನಾವು ಇದನ್ನು ಆನ್ ಮಾಡಿದ್ದೀವಿ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಇದೆ. ಓಕೆ, ಸೊ ಮ್ಯಾಕ್ಸಿಮಮ್ ಕ್ಲೀನ್ ಮಾಡಿದ್ದೀವಿ, ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಸೊ ಈಗ ಹೊಸ ಗ್ಲಾಸ್ ಏನು ತಂದಿದ್ದೀವಿ, ಗ್ಲಾಸ್ನ ಹಾಕಬೇಕಾಗತ್ತೆ. ಓಕೆ, ಸೊ ವೈರ್ಲೆಸ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗಿಲ್ಲ. ಸೊ ಎಕ್ಸಿಸ್ಟಿಂಗ್ ರಿಮೂವ್ ಮಾಡಿರೋರು ಯಾರಕ್ಕ ಮಾಡಿಸಿರೋರು ಸಣ್ಣ ಪುಟ್ಟ ಡ್ಯಾಮೇಜಸ್ ಆಗಿದೆ. ಬಟ್ ಎನಿವೇಸ್ ಇದೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗಿದೆ. ಸೊ ವೈರ್ಲೆಸ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ವೈರ್ಲೆಸ್ ಪಕ್ಕ ವರ್ಕಿಂಗ್ ಇದೆ. ಸೊ ಹೊಸ ಗ್ಲಾಸ್ನ ಗಮ್ಮಿಂಗ್ ಪ್ಲೇಸ್ ಮಾಡಿ ನೋಡೋಣ. ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಇದಕ್ಕೆ ಗಮ್ಮಿಂಗ್ ಮಾಡೋಣ.
ಮ್ಯಾಕ್ಸಿಮಮ್ ಏರಿಯಾಸ್ನ ನಾವು ಗಮ್ಮಿಂಗಲ್ಲಿ ಕವರ್ ಮಾಡಬೇಕಾಗತ್ತೆ. ಸೊ ನೀಟಾಗಿ ಕವರ್ ಮಾಡಿದ್ರೆ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ. ಇದೆಲ್ಲ ಆದಮೇಲೆ ಗಮ್ಮಿಂಗೆಲ್ಲ ಹಾಕಾದಮೇಲೆ ನಾವು ಒಂದು ಸರಿ ಗಟ್ಟಿಯಾಗಿ ಗ್ಲಾಸ್ನ ಎಲ್ಲ ಮೂಲೆಯಲ್ಲೂ ಪ್ರೆಸ್ ಮಾಡಿ ಪ್ರೆಷರ್ ಕೊಟ್ಟರೆ ಸೊ ನಾವು ಹಾಕಿರೋ ಗಮ್ಮು ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಾಗ ಗ್ಯಾಪ್ ಬರೋದಿಲ್ಲ, ನೀಟಾಗಿ ಕ್ಲಿಯರಾಗಿರುತ್ತೆ. ಯಾವಾಗ ನಾವು ಆಗದೇ ರೀತಿ ಪ್ರೆಷರ್ ಕೊಡಲಿಲ್ಲ ಅಂತಂದರೆ ಆವಾಗ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಆವಾಗಲೇ ನೀವು ನೋಡ್ದಂಗೆ ಲೈನ್ ಕ್ರಿಯೇಟ್ ಆಗಿತ್ತಲ್ವ, ಸೊ ಆ ರೀತಿ ಕ್ರಿಯೇಟ್ ಆಗುತ್ತೆ. ಅಲ್ಲೇ ಕ್ಲಾಟ್ ಆಗಿರುತ್ತೆ, ಅದು ಗಮ್ಮು ಸ್ಪ್ರೆಡ್ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಗಮ್ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ಗ್ಲಾಸ್ನ ಪ್ಲೇಸ್ ಮಾಡಬೇಕು. ಗ್ಲಾಸ್ನ ಪ್ಲೇಸ್ ಮಾಡಿದ ತಕ್ಷಣವೇ ಗ್ಲಾಸ್ನ ಪ್ಲೇಸ್ ಮಾಡಿ ಪ್ರೆಷರ್ ಕೊಡಬೇಕು. ಪ್ರತಿಯೊಂದು ಕಡೆನೂ ನೀಟಾಗಿ ಪ್ರೆಷರ್ ಕೊಟ್ಟರೆ ಅದು ಗಮ್ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ಪ್ರೆಷರ್ ಕೊಟ್ಟಿದ್ದೀವಿ. ಡಿಸ್ಪ್ಲೇ ಪರ್ಫೆಕ್ಟಾಗಿ, ಗ್ಲಾಸ್ ಪರ್ಫೆಕ್ಟಾಗಿ ಕೂತಿದೆ. ಯಾವುದೇ ರೀತಿ ಎಕ್ಸ್ಟ್ರಾಸ್ ಅಂತ ಏನು ಅನ್ನಿಸ್ತಾ ಇಲ್ಲ, ಕ್ಲಿಯರಾಗಿ ಅನ್ನಿಸ್ತಾ ಇದೆ. ಸೊ ಲುಕ್ಸ್ ಗುಡ್ಡು. ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಒಂಚೂರು ಪ್ರೆಷರ್ ಕೊಡೋಣ, ಯಾಕೆಂದರೆ ಗಮ್ಮಿಂಗು ಈಗ ಪ್ರೆಸ್ ಮಾಡಿರೋದು ಗಮ್ಮಿಂಗಲ್ಲಿ ಮತ್ತೆ ಎದ್ದೇಳಬಾರ್ದು. ಸೊ ಪ್ರೆಷರ್ ಕೊಡೋಣ. ಒಂದು 1 ಅವರ್ 1.5 ಅವರ್ ಆದಮೇಲೆ ಫೋನು ರೆಡಿ ಇರುತ್ತೆ. ಎಸ್, ಫೋನ್ ರೆಡಿ ಆಯಿತು. ಪರ್ಫೆಕ್ಟಾಗಿದೆ. ಸೊ ರೆಡಿ ಟು ಡೆಲಿವರಿ. ಥ್ಯಾಂಕ್ ಯು. ಸೊ ಇದು ಐಫೋನ್ ಗ್ಲಾಸ್ ರಿಪ್ಲೇಸ್ಮೆಂಟ್ ಟ್ಯುಟೋರಿಯಲ್ ಇದು. ಇದು ನಿಮ್ಮ ಮನೆಯಲ್ಲಿ ನೀವು ಪ್ರಯತ್ನ ಪಡ್ಬೋದು. ಬಿಕಾಸ್ ರೈಟ್ ಟೂಲ್ಸ್ ಅಂತ ಯೂಸ್ ಮಾಡಿದ್ರೆ ಮಾತ್ರ, ರೈಟ್ ಟೂಲ್ಸ್ ಇದ್ದರೆ ಮಾತ್ರ ಇದನ್ನು ಟ್ರೈ ಮಾಡಿ. ಸೊ ಇದು ಅವ್ರವ್ರಿಗೆ ಸೇರಿದಂಥ ರಿಸ್ಕ್ ಅದು. ಸೊ ಯಾವುದೇ ರೀತಿ ನಾವು ಮಾಡಿ ಅಂತ ಹೇಳಿ ನಾವು ಇದು ಮಾಡೋದಿಲ್ಲ. ಟ್ರೈ ಮಾಡೋದಿದ್ದರೆ ನಿಮ್ಮ ಓನ್ ರಿಸ್ಕ್ ಜೊತೆಗೆ ನೀವು ಟ್ರೈ ಮಾಡ್ಬೋದು. ಇದು ಜಸ್ಟ್ ಎ ಟ್ಯುಟೋರಿಯಲ್. ಇದು ಯಾವುದೇ ರೀತಿ ಅವರವರ ಇದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಪ್ರಪೋಸ್ ಮಾಡ್ತಿಲ್ಲ. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.